ಇನ್ನು ಈ ಮನೋರೋಗಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಹೌದು ಇವತ್ತಿನ ದಿನಮಾನಗಳಲ್ಲಿ. ಈ ಮನೋರೋಗಕ್ಕೆ ಏನು ಮನೆಮದ್ದುಗಳನ್ನ ಮಾಡ್ಕೋಬೇಕು? ನೋಡಿ, ಈ ಮನೋರೋಗಗಳು ಅಂತ ಹೇಳಿದ್ರೆ ಯಾರು ಇದನ್ನ ಹೇಳ್ಕೊಳ್ಳೋದಿಲ್ಲ. ನಿಮಗೆ BP ಇದೆಯಾ, ಶುಗರ್ ಇದೆಯಾ, ಯಾರ್ಯಾರಿಗಿದೆ ಕೈ ಎತ್ತಿರಿ ಅಂದ್ರೆ ಎಲ್ಲ ಕೈ ಎತ್ತಿ ಬಿಡ್ತಾರೆ. ಹೌದು. ನಿಮಗೆ ಮಾನಸಿಕ ಸಮಸ್ಯೆ, ಮನೋರೋಗ ಇದ್ದವ್ರು ಕೈ ಎತ್ತಿರಿ, ಯಾರಾದ್ರೂ ಇದ್ರೆ ಅಂತ ಹೇಳಿದ್ರೆ ಯಾರು ಕೈ ಎತ್ತಲ್ಲ. ಹಾಗಾಗಿ ಇದರಲ್ಲಿ ಎಷ್ಟೋ ಜನರಿಗೆ ಈಗ ನೋಡ್ರಿ, ಬೇರೆ ಏನೋ ಉದ್ಧಾರ ಆಗ್ತಿದ್ರೆ ಅದನ್ನ ನೋಡಿ ಅಸೂಯೆ ಬರ್ತದೆ, ಜಿಗುಪ್ಸೆ ಬರ್ತದೆ, ಅವ್ರು ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಇದು ಒಂದು ಮನೋರೋಗನೇ. ಬೇರೆಯವ್ರು ದುಡ್ಡು ಹೊಡಿಬೇಕನ್ನೋ ಆಸೆ ಇರ್ತದೆ, ಅದು ಮನೋರೋಗನೇ. ಆಮೇಲೆ ಬೇರೆಯವರ ಒಂದು ಏಳಿಗೆನ ಸಹಿಸದೇ ಇರೋದು ಮನೋರೋಗನೇ. ಸಿಟ್ಟು, ಟೆನ್ಷನ್ನು, ಚಿಕ್ಕ ಪುಟ್ಟದಕ್ಕೆಲ್ಲ ಒತ್ತಡಗಳನ್ನು ಮಾಡ್ಕೊಳ್ಳೋದು ಮನೋರೋಗನೇ. ಇದನ್ನೇ ಡಿಪ್ರೆಷನ್ನು, ಎಂಜೈಟಿ ಅಂತೆಲ್ಲ ಕರೀತಾರೆ. ಇಂಥವು ಎಲ್ಲ ರೋಗಗಳಿಗೆ ಒಂದು ಅದ್ಭುತ ಚಿಕಿತ್ಸೆ ಅಂತ ಹೇಳಿದ್ರೆ ಧ್ಯಾನ ಮಾಡೋದು. ಪ್ರತಿನಿತ್ಯ ಶಿವಯೋಗ ಧ್ಯಾನ ಮಾಡೋದು ಮನೋರೋಗಗಳಿಗೆ ಪರಿಪೂರ್ಣ ಪರಿಹಾರ ಆಗುತ್ತೆ. ಆಮೇಲೆ ಮನೆಮದ್ದಲ್ಲಿ ಒಂದೆಲಗ ಅಂತ ಸಿಗುತ್ತೆ, ಮಂಡೂಕ ಪರ್ಣಿ. ಅದರ ಎಲೆಯನ್ನ ಪ್ರತಿನಿತ್ಯ ನೀವು 8 ರಿಂದ 10 ಎಲೆಯನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಮನೋರೋಗಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಆಯುರ್ವೇದದಲ್ಲಿ ಹೇಳೋದಾದ್ರೆ ಸಾರಸ್ವತ ಅರಿಷ್ಟ ಗೋಲ್ಡ್ ಅಂತ ಸಿಗುತ್ತೆ. ಅದನ್ನು ಕೂಡ ಒಂದು 15-20 ml ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದನೂ ಕೂಡ ಮನೋರೋಗಗಳನ್ನ ನಾವು ಸಂಪೂರ್ಣವಾಗಿ ಹತೋಟಿಗೆ ತರಬಹುದು. ಇದಕ್ಕೇನಾದರೂ ನಾವು ಕೆಮಿಕಲ್ ಔಷಧಿಯನ್ನು ತೆಗೆದುಕೊಂಡ್ರೆ ಮೋಸ್ಟ್ ಡೇಂಜರ್. ಅದನ್ನ ತೂಕ ಜಾಸ್ತಿ ಆಗೋದು, ಹಲವಾರು ದೈಹಿಕವಾಗಿ ಹೃದಯಕ್ಕೆ, ಕಿಡ್ನಿಗೆ, ಲಿವರ್ಗೆ ತೊಂದರೆಗಳಾಗ್ತವೆ. ಅದಕ್ಕೆ ಮನೋರೋಗ ಇರೋರು ಮನೆಮದ್ದುಗಳ ಮೂಲಕ ಸರಿ ಮಾಡ್ಕೊಳ್ಳಿಕ್ಕೆ ಆಗದಿದ್ರೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಬಹಳ ಸೂಕ್ತ.